ಅಸ್ಸಲಾಮು ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ನಾನು ಇವತ್ತು ಮಾಡ್ತಾಯಿದ್ದೀನಿ ಸೌತೆಕಾಯಿ ಕಕಡಿ ಹೇಳ್ತಾರಲ್ವ, ಅದರದ್ದು ದೋಸೆ. ಸೂಪರ್ ಆಗುತ್ತೆ. ಅದರ ಸ್ಮೆಲ್ ತಿನ್ನುವಾಗ ಎಲ್ಲ ಚಟ್ನಿ, ಆ ದೋಸೆಗೆ ಯಾವುದು ಸೂಟ್ ಆಗುತ್ತೆ ಚಟ್ನಿ. ಸೊ ಒಂದು ಸತಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ನಾನು ಇದು ನೆನೆಸಿಟ್ಟಿದ್ದೆ ಅಕ್ಕಿ. ಇದನ್ನು ತೊಳೆದು ನಾನು ಗ್ರೈಂಡರ್ಗೆ ಹಾಕ್ತೇನೆ. ಸೊ ಇದು ನೋಡಿ ಕಕ್ಕಡಿ ನಾನು ತುರಿದು, ನೀರುಳ್ಳಿ ಮತ್ತು ಈ ಕಕ್ಕಡಿ ಗೊತ್ತಾಯ್ತಲ್ವಾ, ಇದು ಹುರಿದು ಕಕ್ಕಡಿ ಸಿಗಬೇಕು, ತುಂಬಾ ಸ್ಮೆಲ್ ಇರುತ್ತೆ. ನನಗೆ ಹುರಿದು ಸಿಕ್ಕಲಿಲ್ಲ. ಮತ್ತು ನೀರುಳ್ಳಿ, 2 ದೊಡ್ಡದು ನೀರುಳ್ಳಿ, 1 ದೊಡ್ಡದು ಕಕ್ಕಡಿ ಹಾಕ್ತಾ ಇದ್ದೇನೆ ಗ್ರೈಂಡರ್ಗೆ. ಮತ್ತು ಬಾಯ್ಲ್ಡ್ ರೈಸ್ 1 ವಾಟಿ ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ತೆಂಗಿನ ತುರಿ, 1 ಅರ್ಧ ಗಡಿಯಷ್ಟು ತೆಂಗಿನ ತುರಿ ಹಾಕ್ತಾಯಿದ್ದೇನೆ ನೋಡಿ, ಅದನ್ನು ಹಾಕ್ತಾಯಿದ್ದೇನೆ. ಸ್ವಲ್ಪ ಬಡೆಸೊಪ್ಪು ಇದು ಆಪ್ಷನಲ್, ಬೇಕಾದರೆ ಹಾಕ್ಬೋದಿಲ್ಲ, ಸ್ಕಿಪ್ ಮಾಡ್ಬೋದು. ಅದು ಸಣ್ಣಾಗಿ ರುಬ್ಬಿ ಇದನ್ನು ಚಟ್ನಿಗೆ ರೆಡಿ ಮಾಡ್ತಿದ್ದೀನಿ. ಕಾಯಿ ಮೆಣಸು, ಹುಳಿ, ನೀರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ತೆಂಗಿನ ತುರಿ, ಮತ್ತು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಅದಕ್ಕೆ ಹಾಕ್ತೀನಿ ಸ್ವಲ್ಪ ಸಾಸಿವೆ, ಅದಕ್ಕೆ ಹಾಕ್ತಿದ್ದೇನೆ ಬೇಸೊಪ್ಪು, ಮತ್ತು ರುಬ್ಬಿದ ಕಾಯಿ ಮೆಣಸು, ತೆಂಗಿನ ತುರಿ ತಗೊಂಡು ಬರ್ತೀನಿ, ಅದು ರುಬ್ಬಿ ಹಾಕ್ತಾ ಇದ್ದೇನೆ. ಅಷ್ಟೇ, ಸಿಂಪಲ್ ಚಟ್ನಿ. ಸ್ವಲ್ಪ ಉಪ್ಪು ಹಾಕ್ತೇನೆ, ಸ್ವಲ್ಪ ಸಕ್ಕರೆ ಅಷ್ಟೇ. ನೋಡಿ, ಇಷ್ಟು ಸಣ್ಣ ಪೇಸ್ಟ್ ಆಗಿದೆ, ಇಷ್ಟು ದಪ್ಪ ಇರಲಿ. ತವಾಗಿ ನಾನು ಎಣ್ಣೆ ಹಾಕ್ತಾ ಇದ್ದೇನೆ. ಅದನ್ನು ಹಾಕಿ ಹಿಟ್ಟನ್ನು ನೀವು ಸ್ವಲ್ಪ ದಪ್ಪ ಮಾಡಿ, ನಾನು ಸ್ವಲ್ಪ ತೆಳು ಮಾಡಿದೆ. ದಪ್ಪ ಇದು ಇನ್ನೂ ಚೆನ್ನಾಗಿರುತ್ತೆ. ಸೊ ಒಂದು ಸೈಡ್ ಬೆಂದಿದ ಮೇಲೆ ಇನ್ನೊಂದು ಸೈಡ್ ತಿರುಗಿ ಹಾಕಿ. ಅದರ ಸ್ಮೆಲ್ ಉಂಟಲ್ಲ, ತುಂಬಾ ತಿನ್ನಲಿಕ್ಕೆ ಎಷ್ಟು ಟೇಸ್ಟ್ ಇರುತ್ತೆ ಗೊತ್ತಾ, ತುಂಬ ಟೇಸ್ಟ್ ಇರುತ್ತೆ. ಈ ಥರ ನಾನು ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಒಂದು ಕೈಯಲ್ಲಿ ಮಾಡ್ತಾಯಿದ್ದೇನೆ. ನೋಡಿ, ಇದೀಗ ಬೆಂದಿದೆ. ಇದನ್ನು ಕಟ್ ಮಾಡ್ತೇನೆ ನಾನು. ಸ್ವಲ್ಪ ದಪ್ಪ ಮಾಡಬೇಕು, ಸ್ವಲ್ಪ ತೆಳುವಾಗಿದೆ. ಸ್ವಲ್ಪ ದಪ್ಪ ಮಾಡಿ ಈ ಥರ ಕಟ್ ಮಾಡಿ ಆ ಚಟ್ನಿ ಒಟ್ಟಿಗೆ ತಿನ್ನಬೇಕು. ಸೂಪರ್ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಳಿ.